HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರಸ್ತೆ ಹದಗೆಟ್ಟಿದೆಯಂದ ಎಚ್ಡಿಕೆ. ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುತ್ತೇನೆ, ವಿರೋಧ ಪಕ್ಷದ ನಾಯಕ ಅಶೋಕ್ ಭರವಸೆ. ಹಾಸನದಲ್ಲಿ ರೇವಣ್ಣ ನೇತೃತ್ವದಲ್ಲಿ ಜೆಡಿಎಸ್ ಸಮಾವೇಶ. ಹಗರಣಗಳಿಂದ ಸಿದ್ದರಾಮಯ್ಯಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ. ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿ. ಕಾಂಗ್ರೆಸ್ನಿಂದ ದಲಿತರ ಹಣ ದುರುಪಯೋಗ. ಮುಡಾ ಹಗರಣದಿಂದ ಸರ್ಕಾರ ಪತನ. ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಒತ್ತಾಯ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಕರ್ತವ್ಯ ಲೋಪ, ಬೇಜವಾಬ್ದಾರಿ, ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಹದಗೆಟ್ಟಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ತಾಲೂಕಿನ ವಿವಿಧ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಪರಿಶೀಲಿಸಿದ ನಂತರ ವರದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಮಗಾರಿಗೆ ಹೆದ್ದಾರಿ ಅಧಿಕಾರಿಗಳೇ ಕಾರಣರಾಗಿದ್ದಾರೆ ಎಂದು ಹೇಳಿದರು. ಹೆದ್ದಾರಿಯನ್ನ ಪರಿಶೀಲಿಸಿದ್ದೇನೆ. ಈ ಬಗ್ಗೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಸಮಾಲೋಚನೆ ನಡೆಸುತ್ತೇನೆ ಎಂದರು. ಸ್ಥಳ ಪರಿಶೀಲನೆ ಮಾಡುವುದು ಜನಪ್ರತಿನಿಧಿಯಾಗಿ ನನ್ನ ಧರ್ಮ. ನಾನು ಕರ್ನಾಟಕಕ್ಕೆ ಬರ್ತೀನಿ ಅಂದರೆ ಅವರಿಗೆ ಕೈಕಾಲು ನಡುಗುತ್ತದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಕರ್ನಾಟಕಕ್ಕೆ ನಾನು ಬರುವುದನ್ನೇ ಕಾಂಗ್ರೆಸ್ ಸಹಿಸೋದಿಲ್ಲ ಅಂದ್ರೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ? ನಾನು ಬರಲೇಬಾರದು ಎನ್ನುವ ರೀತಿ ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡುತ್ತಿದ್ದಾರೆ. ಮಂಡ್ಯಕ್ಕೆ ಹೋದ್ರೂ ಬೇಡ ಅಂತಾರೆ, ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿಗೂ ಬೇಡ ಅಂತಾರೆ. ಸದ್ಯ ಹಾಸನಕ್ಕೆ ಬರಬೇಡಿ ಅನ್ನಲಿಲ್ಲ ಎಂದು ಗೇಲಿ ಮಾಡಿದ್ರು. ನಾನು ಅಶೋಕ್ ಒಟ್ಟಿಗೆ ಬಂದಿದ್ದೇವೆ. ಇಲ್ಲಿ ಜಿಲ್ಲಾಡಳಿತ ಸೂಕ್ಷ್ಮವಾಗಿ ನೋಡಲು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ನಿನ್ನೆ 5 ಕಿಲೋಮೀಟರ್ ಹಿಂದೆಯೇ ತಡೆಗೋಡೆ ಇಟ್ಟು ಏನು ಚಿತ್ರೀಕರಣ ಮಾಡದ ರೀತಿ ಆದೇಶ ಮಾಡಿದ್ರು. ನಾನು ಯಾರನ್ನೂ ಟೀಕೆ ಮಾಡಲು ಹೋಗಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಎಂದರು. ಪಾಪ ಡಿಕೆ ಶಿವಕುಮಾರ್ ಅವರು ಮಿಲಿಟರಿ ತರಬೇಕು ಎಂದು ಹೇಳಿದ್ದಾರೆ. ಈ ರಾಜ್ಯದಲ್ಲಿ ದರೋಡೆ ನಡೆಯುತ್ತಿದೆ. ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೆಯುತ್ತಿದೆ. ದರೋಡೆ ಹೊಡೆಯೋದನ್ನ ನಿಲ್ಲಿಸಲು ಮಿಲಿಟರಿ ಕರೆತರಲು ಹೇಳಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಶಾಸಕ ಸಿಮೆಂಟ್ ಮಂಜು, ಬೇಲೂರು ಶಾಸಕ ಎಚ್ಕೆ ಸುರೇಶ್, ಶಾಸಕ ಎಚ್ಕೆ ಕುಮಾರಸ್ವಾಮಿ, ಜಿಲ್ಲಾಧಿಕಾರಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅನೇಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಅದರ ಅನುಭವ ಇಲ್ಲದೆ ಇರತಕ್ಕಂಥವ್ರು ಇಲ್ಲಿ ಅರ್ಥ ಆಗ್ತದೆ. ಅದರಿಂದ ಇವತ್ತು ಗಡ್ಕರಿ ಅವರ ಗಮನಕ್ಕೆ ತರ್ತೇನೆ. ಗಡ್ಕರಿ ಅವರ ಗಮನಕ್ಕೆ ತಂದು ಇಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ಒಂದ್ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು, ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಒಂದ್ಸಲ ಏನು ನಡೀತಾ ಇದೆ ಅಂತಕ್ಕಂಥ ನೋಡಬೇಕು ಅಂತಕ್ಕಂಥದ್ದು ಮನವಿ ಮಾಡಿ. 3 ಹಂತದಲ್ಲಿ ಪರಿಹಾರನೂ ಕೊಡ್ತಾ ಇದ್ರು. ಮನೆ ಕಳ್ಕೊಂಡ್ರು ಅಂತ, ಜೊತೆಗೆ ಸಂಪೂರ್ಣ ಮನೆಗೆ ಎಲ್ಲ ಪರಿಹಾರವನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ. 5 ಲಕ್ಷ 3 ಲಕ್ಷ 3 ಹಂತಗಳಲ್ಲಿ ಅಂದರೆ 1 ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕಲಿಕ್ಕೆ, ನಂತರ 2ನೇ ಹಂತದಲ್ಲಿ 2 ಲಕ್ಷ 5 ಲಕ್ಷ ರೂಪಾಯಿಗಳು ಬಂತು ತೀರ್ಮಾನ ಮಾಡಿದ್ರು. ಆದರೆ ಅದರ ಬಗ್ಗೆ ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕಂಥ ಹೇಳ್ತಾರೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳು ಬಿದ್ದಿದೆ, ಬಹಳ ಕಡೆ ಮನೆ ಬಿದ್ದಿದೆ. ತಕ್ಷಣ ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ತಕ್ಕಂಥ ಸೂಕ್ತ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಸಿಸ್ಟಮ್ ಏನಿತ್ತು, 5 ಲಕ್ಷ ಕಳೆದು ಆಗಲೇ ಸರ್ಕಾರದ ತೀರ್ಮಾನ ಮೊದಲೇ ಮಾಡಿದ್ದಾರೆ. ಆ ತೀರ್ಮಾನ ಹಿಂದೆ ಈ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ಪಡೆದಿರ್ತಕ್ಕಂಥ ನನಗೆ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಸಿದ್ದರಾಮಯ್ಯ ಮುಖದಲ್ಲಿ ಪಾಪ ಪ್ರಜ್ಞೆ ಯಾವ ರೀತಿ ಕಾಡುತ್ತಿದೆ ಎನ್ನುವುದು ಅವರು ಮಾಧ್ಯಮದ ಮುಂದೆ ಕುಳಿತಾಗ ಗೊತ್ತಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡುತ್ತಿದ್ರಿ, ಮೊನ್ನೆ ಯಾವ ರೀತಿ ನಡೆದುಕೊಂಡಿದ್ದೀರಿ, ಸರ್ಕಾರದ ಪಾಪದ ಕೊಡ ತುಂಬಿ ಹೋಗಿದೆ ಎಂದು ಕಿಡಿಕಾರಿ. ಕಳೆದ 1 ವರ್ಷದಿಂದ ಆಡಳಿತ ನಡೆಸುತ್ತಿದ್ದು 2010-11ನೇ ಇಸವಿಯದ್ದು ಈಗ ಮಾತನಾಡುತ್ತಿದ್ದೀರಿ. ಅವತ್ತು ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ನೀವು ಮಾಡಿರುವ ಕರ್ಮಗಳನ್ನು ಮುಚ್ಚಿಕೊಳ್ಳಲು ಈಗ ತನಿಖೆ ಮಾಡಿಸುತ್ತೇವೆ ಎಂದು ಹೇಳ್ತೀರಾ ಎಂದು ಪ್ರಶ್ನಿಸಿದರು. ಯಾವ ತನಿಖೆ ನಡೆಸಿ ಯಾರ ಮೇಲೆ ಕ್ರಮ ತಗೋತೀರಾ? ಜನರು ನನಗೆ ಸ್ವತಂತ್ರವಾಗಿ ಸರ್ಕಾರ ಕೊಡಲಿಲ್ಲ, ಹೀಗಾಗಿ ನನಗೆ ಕೆಲ ವರದಿಗಳನ್ನ ಕೊಡಲಾಗಲಿಲ್ಲ. ಮೈಸೂರು ಮೂಡಾದಲ್ಲಿ ಅಷ್ಟೆಲ್ಲ ತಪ್ಪು ಮಾಡಿ ನನ್ನ ಭಾವಮೈದ ತಪ್ಪು ಮಾಡಿದ್ದಾನೆ ಅಂತ ಅವರ ಮೇಲೆ ಹೇಳ್ತಿದ್ದಾರೆ. ಈ ಭೂಮಿ ನಿಮ್ಮ ಭಾವಮೈದ ತೆಗೆದುಕೊಳ್ಳಲು ಅವಕಾಶ ಇತ್ತಾ? ಅದು ದಲಿತರಿಗೆ ಸೇರಿದ ಭೂಮಿ. ಸಿದ್ದರಾಮಯ್ಯ ಅವರೇ ನಿಮ್ಮ ಮೂಡಾದಲ್ಲಿ ಯಾರದ್ದು ಜಮೀನು 62 ಕೊಟ್ರೆ ಪುಕ್ಸಟೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ದಯಮಾಡಿ ಹೇಳ್ತೀನಿ, ಯಾವ ಮಂತ್ರಿಗಳು ಹೇಳಿಕೆ ಕೊಡ್ತಿದ್ದಾರೆ ಜನರ ಮುಂದಿಟ್ಟು ಬಿಡಿ. ವಿಷಯ ತಿಳಿದುಕೊಂಡು ದಾಖಲೆ ಹಿಡಿದುಕೊಂಡು ಮಾತನಾಡಬೇಕು. ಮೂಡಾದು ದಾಖಲೆ ಸಮೇತ ಮಾತನಾಡುತ್ತಿದ್ದೇವೆ, ನಾಚಿಕೆ ಆಗಲ್ವಾ ಎಂದು ಕಿಡಿಕಾರಿದ್ರು.
ಕೆಲವು ಅಹಿತಕರ ಬೆಳವಣಿಗೆ ನಂತರ ಕಾರ್ಯಕರ್ತರು ಹಾಸನಕ್ಕೆ ಬರಬೇಕೆಂದು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಇದಕ್ಕಾಗಿ ಕಲಾಪ ಮುಗಿದ ನಂತರ ರೇವಣ್ಣ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಮಾಡಲು ಯೋಜನೆ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸಚಿವರು ತಿಳಿಸಿದರು. ಇದರಿಂದ ಹಾಸನದ ಜಿಲ್ಲೆಯ ಕಾರ್ಯಕರ್ತರಿಗೆ ನೈತಿಕ ಸ್ಥೈರ್ಯ ತುಂಬಲು ಬರುತ್ತೇನೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಮಾಡುವಂತೆ ಶಾಸಕರ ಒತ್ತಾಯ ಇದೆ ಎಂದರು. HCN ನ್ಯೂಸ್ ಹಾಸನ್. ಸಂಗತಿಗಳು ನಡೆದಿದ್ದಾವೆ. ಆದರೆ ಒಂದು ಮಾತನ್ನ ಹೇಳ್ತೇನೆ, ಏನೇ ಇರಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಈ ಜಿಲ್ಲೆಯ ಜನತೆ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಏನಿದೆ, ಈ ಶಕ್ತಿಯನ್ನು ಈ ನಾಡಿನ ಅಭಿವೃದ್ಧಿಗೆ, ಅದರ ಜೊತೆಗೆ ನರೇಂದ್ರ ಮೋದಿಯವರು ಇವತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ, ಅವರ ಒಂದು ನಾಯಕತ್ವದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಕ್ಕಂಥ ತೀರ್ಮಾನಗಳೇನಾಗ್ತಾ ಇದೆ. ಒಂದು ಅವಕಾಶ ನನ್ನ ಪಾಲಿಗೂ ಸಹ ಇವತ್ತೇನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ನೀಡಿದ್ದಾರೆ. ಅದಷ್ಟೇ ಅಲ್ಲ, ಅಲ್ಲಿ 2 ಇಲಾಖೆಯ ಜವಾಬ್ದಾರಿಯನ್ನು ಕೊಡೋದ್ರ ಜೊತೆಗೆ ಪ್ರಮುಖವಾದಂಥ 2 ಕಮಿಟಿಗಳು, ಒಂದು ಎಕನಾಮಿಕ್ ಅಫೈರ್ಸ್ ಕಮಿಟಿ, ಮತ್ತೊಂದು ವಿಶೇಷವಾಗಿ ಈ ದೇಶದ ಅಭಿವೃದ್ಧಿಗೆ ಕೈಗೊಳ್ಳತಕ್ಕಂಥ ಕಾರ್ಯಕ್ರಮಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಕಮಿಟಿ ನೀತಿ ಆಯೋಗ. ನೀತಿ ಆಯೋಗದಲ್ಲೂ ಒಂದು ವಿಶೇಷ ಆಹ್ವಾನಿತರಾಗಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲದರ ಹಿನ್ನೆಲೆಯಲ್ಲಿ ಈ ನಾಡಿನ ಸಮಗ್ರ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ದೇವೇಗೌಡರ ಮಾರ್ಗದರ್ಶನ ಏನಿದೆ ನನಗೆ. ಇವತ್ತು ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಅಭಿಮಾನ, ಮತ್ತು ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಾಗ ನನ್ನ ಒಂದು ಆಡಳಿತದ ಬಗ್ಗೆ ಅವರಲ್ಲೇನು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಜವಾಬ್ದಾರಿ ದೊರಕಿದೆ. ಈ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥದ್ದೇನಿದೆ, ನಾನು ದೇವೇಗೌಡರು ಈ ಜಿಲ್ಲೆಯಲ್ಲಿ ಹುಟ್ಟಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಯೋಜನೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಒಂದು ವಾಲ್ಮೀಕಿ ಎಸ್ಟಿಪಿ ಟಿಎಸ್ಪಿ ಹಣ ದುರುಪಯೋಗ ಮೂಡ ಹಗರಣಗಳಿಂದಾಗಿ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದರು. ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದಲ್ಲಿ ಬರೀ ಹಗರಣಗಳು ಬೆಳಕಿಗೆ ಬರುತ್ತದೆ. ಎಲ್ಲ ಹಗರಣಗಳು ದಲಿತರಿಗೆ ಸೇರಬೇಕಿದ್ದ ಹಣದ್ದೇ ಆಗಿದೆ. ಇದು ದಲಿತರಿಗೆ ಮಾಡಿರುವ ಮೋಸ. ಹಗರಣಗಳು ಹೊರಬಂದ ಮೇಲೆ ಸಿದ್ದರಾಮಯ್ಯ ಅವರು ಮಂಕಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಶಾಪ ತಟ್ಟಿದೆ. ಆಡಳಿತ ದಲಿತ ವಿರೋಧಿಯಾಗಿ ಕೆಲಸ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಸರ್ಕಾರ ಕೋಮಾ ಸ್ಟೇಜ್ನಲ್ಲಿದೆ. ಕೆಲಸನೂ ಮಾಡುತ್ತಿಲ್ಲ, ಸುಮ್ಮನೇನೂ ಇರೋದಿಲ್ಲ. ವಾಲ್ಮೀಕಿ ನಿಗಮದ ಹಣ ತೆಲಂಗಾಣ ಎಲೆಕ್ಷನ್ಗೆ ಹೋಗಿದೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದರು. ಕೇಂದ್ರದಿಂದ 5 ಮಂತ್ರಿಗಳು ಸರ್ಕಾರ ಬೀಳಿಸಲು ಬಂದಿದ್ದಾರೆ ಅಂತಾರೆ. ಎಲ್ಲ ಹಗರಣಗಳಿಂದ ಸರ್ಕಾರ ಹೋಗುತ್ತೆ, ಕೇಂದ್ರ ಮಂತ್ರಿಗಳು ಬೀಳಿಸಬೇಕಿಲ್ಲ ಎಂದರು. 15 ತಿಂಗಳು ಕಳೆದವು. ಚುನಾವಣೆ ವೇಳೆ ಅವರು ಮಾಡಿರುವ ಆರೋಪಗಳ ಬಗ್ಗೆ ಏಕೆ ತನಿಖೆ ಮಾಡಿಲ್ಲ? ಕಾಂಗ್ರೆಸ್ ಅವರೇ ದೇಶದಲ್ಲಿ ಲೂಟಿ ಹೊಡೆದಿದ್ದಾರೆ. ಕಾಂಗ್ರೆಸ್ನವರೇ ಭ್ರಷ್ಟಾಚಾರದ ಪಿತಾಮಹ. 187 ಕೋಟಿ ರೂಪಾಯಿ ಹಗರಣ ನುಂಗಲಾರದ ತುತ್ತಾಗಿದೆ. ಆದ್ದರಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. HCN ನ್ಯೂಸ್ ಹಾಸನ್. ಬೆಳಗ್ಗೆಯಿಂದ ಸುಮಾರು ಬೆಳಗ್ಗೆ 5 ಗಂಟೆ ಮನೆ ಬಿಟ್ಟೆ. ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚಾಗಿ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಸನ್ಮಾನ್ಯ ಮಂಜು ಅವರು ನನಗೆ ಕಳೆದ 2 ದಿನದಿಂದ ಹೇಳ್ತಾ ಇದ್ರು. ನೆನ್ನೆನೇ ಬರಬೇಕಾಯ್ತು. ನೆನ್ನೆ ಕುಮಾರಸ್ವಾಮಿಯವರು ನಾಳೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನಿವತ್ತು ಬೆಳಗ್ಗೆಯಿಂದನೂ ಬಂದಿದ್ದೀನಿ. ಭೇಟಿ ಮಾಡಿದ್ದೀನಿ. ಲ್ಯಾಂಡ್ ಸ್ಲೈಡ್ ಆಗಿರುವಂಥ 3-4 ಜಾಗಗಳಿಗೆ ಭೇಟಿ ಮಾಡಿದ್ದೀನಿ. ಮನೆ ಬಿದ್ದಿರೋ ಕಡೆನೂ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಕಾಫಿ ತೋಟದಲ್ಲಿ ಕಾಫಿ ಏನು ಕೊಳ್ತೋಗ್ತಾ ಇದೆ ಅದನ್ನು ನೋಡಿದ್ದೀನಿ. ಮತ್ತು ಕಾಫಿ ಬೀಜ ಉದುರ್ತಾ ಇರೋದನ್ನು ನೋಡಿದ್ದೀನಿ. ಇಷ್ಟು ಕಡೆನೂ ಭೇಟಿ ಮಾಡಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು.
ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾಫಿ ಬೆಳೆಗಾರರು ಪರಿಸರವನ್ನು ಉಳಿಸುವ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ರಾಜ್ಯದಲ್ಲಿಯೇ ಹೆಚ್ಚು ಸಂಕಷ್ಟದಲ್ಲಿರುವ ಬೆಳೆಗಾರರೆಂದರೆ ಅದು ಕಾಫಿ ಬೆಳೆಗಾರರು. ಈ ಬಾರಿಯ ಅತಿ ಹೆಚ್ಚು ಮಳೆಯಿಂದಾಗಿ ಕಾಫಿ ಹಾನಿಗೊಳಗಾಗಿರುವುದು ನಮ್ಮ ಗಮನಕ್ಕೆ ಬಂದಿದ್ದು, ಇದರ ಬಗ್ಗೆ ಸದನದಲ್ಲಿ ಚರ್ಚಿಸುವ ಮೂಲಕ ಸರ್ಕಾರದ ಗಮನ ಸೆಳೆದು ಪರಿಹಾರ ಕೊಡಿಸುವ ಕೆಲಸಕ್ಕೆ ಮುಂದಾಗುತ್ತೇನೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹೇಳಿದರು. ಭಾನುವಾರ ಸಕಲೇಶಪುರ ತಾಲೂಕಿನಲ್ಲಿ ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಪಟ್ಟಣದ HDPA ಸಭಾಂಗಣದಲ್ಲಿ ಜಿಲ್ಲಾ ಬೆಳೆಗಾರರ ಸಂಘದಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಈ ಭಾಗದ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ನಾನು ಕಂದಾಯ ಸಚಿವರಾಗಿದ್ದಾಗಿನಿಂದ ಸ್ಪಂದಿಸುವಂತಹ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಸರ್ಕಾರಿ ಒತ್ತುವರಿ ಜಮೀನನ್ನು 30 ವರ್ಷಗಳ ಕಾಲ ಲೀಸಿಗೆ ಕೊಡುವ ಕೆಲಸವನ್ನ ಮಾಡಿದ್ದೇನೆ. ಇದರಿಂದ ರೈತರಿಗೆ ಅಂಟಿದ್ದ ಭೂಕಳ್ಳರು ಎಂಬ ಹಣೆಪಟ್ಟಿಯನ್ನು ತೆಗೆದುಹಾಕಿದ್ದೇನೆ. ಅಲ್ಲದೆ ಲೀಸಿಗೆ ಕೊಟ್ಟ ಸರ್ಕಾರಿ ಜಮೀನಿನ ಮೇಲೆ ಸಾಲ ಪಡೆಯುವ ಹಕ್ಕು ಸೇರಿದಂತೆ ಲೀಸುದಾರರು ತೀರಿಕೊಂಡಾಗ ಅವರ ಕುಟುಂಬಕ್ಕೂ ಇದರ ಹಕ್ಕು ಬರುವಂತೆ ಮಾಡಲು ಶ್ರಮಿಸಿದ್ದೇನೆ. ಕಾಫಿ ಬೆಳೆಗಾರರ ಸಮಸ್ಯೆಯಲ್ಲಿ ಒಂದಾದ ಕಾಡಾನೆ ಸಮಸ್ಯೆ ಅತ್ಯಂತ ಜಟಿಲವಾದದ್ದು. ಈ ಸಮಸ್ಯೆಯನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ. ಇದರ ಬಗ್ಗೆಯೂ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಸದನದಲ್ಲಿ ಮತ್ತು ಈ ಭಾಗದ ಶಾಸಕರು ಮಾಡುತ್ತೇವೆ. ಅಲ್ಲದೆ ಮಳೆಯಿಂದ ಹಾನಿಯಾಗಿರುವ ಭೂಮಿ ಮತ್ತು ಕಾಫಿ ಬಗ್ಗೆ ಸದನದಲ್ಲಿ ಮಾತನಾಡುವ ಮೂಲಕ ಸರ್ಕಾರದ ಗಮನ ಸೆಳೆದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಸಿಮೆಂಟ್ ಮಂಜು, ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಹಾಗೂ ಈ ಭಾಗದ ಸಮಸ್ಯೆಗಳನ್ನು ಆರ್ ಅಶೋಕ್ರಿಗೆ ವಿವರಿಸುತ್ತಾ, ಈ ಭಾಗದಲ್ಲಿ 7 ಬೆಳೆಗಾರರು ನೆಲಕಚ್ಚಿ ಹೋಗಿದ್ದಾರೆ. ಭತ್ತ ಬೆಳೆಯುವ ರೈತರು ಕಾಡಾನೆ ಸಮಸ್ಯೆಯಿಂದ ಕೃಷಿಯನ್ನ ನಿಲ್ಲಿಸಿದ್ದಾರೆ. ಇಂತಹ ರೈತರಿಗೆ ಪರಿಹಾರ ಕಲ್ಪಿಸುವ ಕೆಲಸವನ್ನ ಮಾಡಿಕೊಡಬೇಕು. ಆನೆ ಕಾರಿಡಾರ್ ಹಾಗೂ ಬ್ಯಾರಿಕೇಡ್ ನಿರ್ಮಿಸುವ ಕೆಲಸ ಸಂಪೂರ್ಣ ಸ್ಥಗಿತಗೊಂಡಿದೆ. ಆದಷ್ಟು ಬೇಗ ಇದು ಪ್ರಾರಂಭಗೊಂಡು ಮುಗಿಸಿದರೆ ಅನುಕೂಲವಾಗುವಂತಾಗುತ್ತೆ. ಅಲ್ಲದೆ ಆನೆಧಾಮವನ್ನ ಮಾಡಬೇಕು. ಬೆಳೆಹಾನಿಗೆ ಈಗ ಸರ್ಕಾರ ಕೊಡುತ್ತಿರುವ ಪರಿಹಾರ ದುಪ್ಪಟ್ಟಾಗಬೇಕು ಹಾಗೂ ಬೆಳೆಹಾನಿಯಲ್ಲಿ ಸ್ಥಳದಲ್ಲಿಯೇ ರೈತರಿಗೆ ಪರಿಹಾರ ಸಿಗುವಂತಾಗಬೇಕು. ಈ ಭಾಗದಲ್ಲಿ ಅರಣ್ಯವನ್ನ ಬೆಳೆಸುವುದು ನಾವೇ, ಜೊತೆಗೆ ಸೆಕ್ಷನ್ 4ರಿಂದ ಹೆಚ್ಚು ಸಮಸ್ಯೆ ಅನುಭವಿಸುತ್ತಿರುವವರು. ಎತ್ತಿನಹೊಳೆ ಪರಿಹಾರದಲ್ಲಿ ಇತ್ತೀಚೆಗೆ ₹1 ಪರಿಹಾರ ಬಂದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ್, ಎನ್ಡಿಆರ್ಎಫ್ ಪರಿಹಾರ ಹೆಚ್ಚು ಮಾಡಬೇಕು. ಅಲ್ಲದೆ ಆದಷ್ಟು ಬೇಗ ಬಿಡುಗಡೆ ಮಾಡುವಂತಹ ಕೆಲಸ ಮಾಡಿಸಿಕೊಡಬೇಕು. ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಕಾಡಾನೆಯನ್ನ ಈ ಭಾಗದಿಂದ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಿಸುವಂತಹ ಕೆಲಸವಾಗಬೇಕು. ಸೋಲಾರ್ ಬೇಲಿಗೆ ಸಬ್ಸಿಡಿ ರೂಪದಲ್ಲಿ 50% ಕೊಡುತ್ತಿರುವುದನ್ನು ಹೆಚ್ಚಿಗೆ ಮಾಡಿಕೊಡಬೇಕು. ರೈತರಿಗೆ ಕಂಟಕವಾಗಿರುವ ಬ್ಯಾಂಕಿನ ಸರ್ಫೇಸಿ ಕಾಯ್ದೆ ನಿಲ್ಲಿಸುವಂತಾಗಬೇಕು. ಇವೆಲ್ಲದರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸ ನಿಮ್ಮಿಂದಾಗಲಿ. ಸರ್ಕಾರದ ಒತ್ತುವರಿ ಜಮೀನನ್ನ ಲೀಸಿಗೆ ಮಾಡಿಕೊಡುವಲ್ಲಿ ಶ್ರಮಿಸಿದ ನಿಮಗೆ ಬೆಳೆಗಾರರ ಸಂಘದಿಂದ ಧನ್ಯವಾದಗಳು ಎಂದರು. ನಂತರ ಬೇಲೂರು ಶಾಸಕರಾದ ಹುಲ್ಲಹಳ್ಳಿ ಸುರೇಶ್ ಮಾತನಾಡುತ್ತಾ, ನಮ್ಮ ಭಾಗದಲ್ಲೂ ಕಾಡಾನೆಗಳು ಹೆಚ್ಚಾಗಿ ನಷ್ಟ ಮಾಡುತ್ತಿವೆ. ಇದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ಮುಂದಾಗಬೇಕು. ಜೊತೆಗೆ ಈ ಭಾಗದ ಬೆಳೆಗಾರರ ನಷ್ಟಕ್ಕೆ ಪರಿಹಾರ ಕೊಡಿಸಲು ನಾವು ಒಗ್ಗಟ್ಟಿನಿಂದ ಸರ್ಕಾರದ ಗಮನ ಸೆಳೆಯೋಣ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಬೆಳೆಗಾರರು ಉಪಸ್ಥಿತಿ ಇದ್ದು ಬೆಳೆಗಾರರ ಸಂಘದ ಮೂಲಕ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಉಪವಿಭಾಗಾಧಿಕಾರಿ ಶ್ರುತಿ, ಮಾಜಿ ಶಾಸಕರಾದ ಎಚ್ಕೆ ಕುಮಾರಸ್ವಾಮಿ, ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷರಾದ ಉಮೇಶ್ ಸೇರಿದಂತೆ ಹಾಸನ ಜಿಲ್ಲಾ ಹಾಗೂ ರಾಜ್ಯ ಬೆಳೆಗಾರರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು. HCN ನ್ಯೂಸ್, ಸಕಲೇಶಪುರ. ನಾನು ಪ್ರಮುಖವಾಗಿ ಇವತ್ತು ಬಂದಿರುವಂಥದ್ದು ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಲ್ಯಾಂಡ್ ಸ್ಲೈಡ್ ಆಗಿ ತೊಂದರೆ ಆಗ್ತಾ ಇರೋದು. ಕಾಫಿ ತೋಟನೂ ನೋಡಿದೆ, ಮಾರ್ಕ್ ಬಿಟ್ಟು ಇನ್ನೊಂದು ಆ ಕಾಫಿ ಗಿಡಗಳೆಲ್ಲ ಕುಸಿದು ಕೆಳಗಡೆ ಬೀಳ್ತಾ ಇದೆ, ಮರಗಳು ಕುಸಿದು ಕೆಳಗಡೆ ಬೀಳ್ತಾ ಇದೆ.
ಇದರಿಂದ ಟ್ರಾಫಿಕ್ನು ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಯಾರು ಕಾಫಿ ಬೆಳೆಗಾರರಿದ್ದಾರೆ ಅವ್ರಿಗೂ ಕೂಡ ಒತ್ತುವರಿ. ಅಂದರೆ ನಾನು ಕಾಫಿ ಬೆಳೆಗಾರರು ಭೂಗಳ್ಳರು ಅಂತ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ನಾನು ಅದನ್ನ ಬ್ಯಾನರ್ನ ತೆಗೆದಾಕ್ದೆ. ಕಾಫಿ ಬೆಳೆಗಾರರು ಭೂಗಳ್ಳರಲ್ಲ, ರೈತರು. ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಆಯೋಜಿಸಲಾಗಿತ್ತು. ಹಾಸನ ನಗರದ ಹೊರವಲಯದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ಸುಂದರ ಸಮಾರಂಭ ಏರ್ಪಡಿಸಲಾಗಿತ್ತು. 2024-25ನೇ ಸಾಲಿಗೆ ನೂತನ ಅಧ್ಯಕ್ಷರಾಗಿ ರೋಟರಿಯನ್ ಭುವನೇಶ್ ಹೆಚ್ಜಿ, ಕಾರ್ಯದರ್ಶಿಯಾಗಿ ರೋಟರಿಯನ್ ಪರಮೇಶ್ ಎನ್, ಖಜಾಂಚಿಯಾಗಿ ಎಂಸಿ ರಾಜು ನೇಮಕಗೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗವರ್ನರ್ ಪಾಲಾಕ್ಷ ಸಮಾರಂಭದಲ್ಲಿ ಮಾತನಾಡಿ, ರೋಟರಿ ಎಂದರೆ ಸೇವೆ ಮಾಡುವ ಸಂಸ್ಥೆಯಾಗಿದ್ದು ಹಾಸನ ಸನ್ರೈಸ್ ಜಿಲ್ಲೆಯಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಭುವನೇಶ್, ಹಿಂದೆ ಎಲ್ಲ ಅಧ್ಯಕ್ಷರು ಮಾಡಿಕೊಂಡು ಬಂದಿರುವ ಉತ್ತಮ ಕೆಲಸಗಳನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗವರ್ನರ್ ರೋಟರಿಯನ್ ಪಾಲಾಕ್ಷ, ಮುಖ್ಯ ಅತಿಥಿಯಾಗಿ ಅಸಿಸ್ಟೆಂಟ್ ಗವರ್ನರ್ ನಿರ್ಮಲ್ ಕುಮಾರ್, ಝೋನಲ್ ಲೆಫ್ಟಿನೆಂಟ್ ಎಂಬಿ ವಿಶ್ವನಾಥ್, ಸದಸ್ಯರಾದ ಸಿದ್ದನಂಜಪ್ಪ ಹಾಗೂ ಹಿಂದಿನ ಅಧ್ಯಕ್ಷರಾದ ಗುರುಮೂರ್ತಿ, ರೋಟರಿ ಸನ್ರೈಸ್ ಮಾಜಿ ಅಧ್ಯಕ್ಷರಾದ ವೇಣುಗೋಪಾಲ್ ಹಾಗೂ ಅಮೃತ್ ಕುಮಾರ್ ಇನ್ನಿತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಸನ್ರೈಸು ಅತ್ಯುತ್ತಮವಾದಂಥ ಕಾಲಗಳನ್ನು ಕಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಒಂದು ಕ್ಲಬ್. ಹಾಸನ ಜಿಲ್ಲೆಯಲ್ಲಿ 150 ಜನ ಮೆಂಬರ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಕ್ಲಬ್ ಸನ್ರೈಸ್ ಆಗಿದೆ. ಒಂದೇ ಸಾರಿ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಕ್ಲಬ್ ಕೂಡ ಸನ್ರೈಸ್ ಆಗಿತ್ತು. ಪ್ರಥಮವಾಗಿ ತಂದೆ ಅಂತ ಒಂದು ಬಿಲ್ಡಿಂಗ್ ಅನ್ನ ಒಂದಂತ ಕ್ಲಬ್ ಕೂಡ ಸನ್ರೈಸ್. ಅನೇಕ ಎದುಮೆಗಳನ್ನ ಸನ್ರೈಸ್ ತನ್ನ ಕಿರೀಟಕ್ಕೆ ಗರಿಗಳನ್ನ ಆಡ್ ಮಾಡಿರ್ತಕ್ಕಂಥ ಒಂದು ಕಾಲ ಘಟ್ಟ ಇತ್ತು. ಆಗ್ತಾನೆ ರೊಟೇಷನ್ ತರ ಖಂಡಿತ ಇವತ್ತು ಭುವನೇಶ್ವರ್ಗೆ ಒಂದು ಅವಕಾಶ ಸಿಕ್ಕಿದೆ, ಒಂದು ಮ್ಯಾಜಿಕ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಯಾಕೆಂದ್ರೆ ಇದು ಒಂದ್ಸಲ ಇನ್ಸ್ಟಾಲೇಷನ್ ಸೆರೆಮನಿ ಹಾಕ್ಬೇಕಾದ್ರೆ ಸುಮಾರು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಎಷ್ಟು ಜನ ಸೇರ್ತಾರೆ, ಲೈಕ್ 800+ ಆ ಥರ ಎಲ್ಲ ಏನ್ ಸೇರ್ತಾರೆ, ಅಷ್ಟು ಜನದ್ದು ಒಂದು ಸಮಾಗಮ ನಾವು ನೋಡಿದ್ವಿ. ಅಂತ ಒಂದು ದಿನ ಮತ್ತೆ ಬರಲಿ. ಜೊತೆಗೆ ಸನ್ರೈಸ್ ಅಲ್ಲಿ ಸುಮಾರು ಜನ ಲೀಡರ್ಸ್ ನ ಸೃಷ್ಟಿ ಮಾಡಿದ್ದಾರೆ. ಅವ್ರು ಇವತ್ತು ಬೇರೆ ಬೇರೆ ಕ್ಲಬ್ಗಳಲ್ಲಿ ಇರ್ಬೋದು, ಬಟ್ ಬೇರೆ ಬೇರೆ ಕ್ಲಬ್ ಒಂದೇ ಅಲ್ಲ, ಇವನ್ ಸಮಾಜದಲ್ಲೂ ಕೂಡ ಒಳ್ಳೊಳ್ಳೆ ಲೀಡರ್ ಆಗಿದ್ದಾರೆ. ಈ ತರ ಒಂದು ಮ್ಯಾನುಫ್ಯಾಕ್ಚರ್ ಆಫ್ ಲೀಡರ್ಸ್ ಅಂತಾನೆ ಹೇಳ್ಬೋದು ಸನ್ರೈಸ್. ಯೂಟ್ಯೂಬ್ಗಳ ಹಾವಳಿಯಿಂದಾಗಿ ಪತ್ರಿಕೆ ಓದುಗರ ಸಂಖ್ಯೆ ಕ್ಷೀಣಿಸುತ್ತಿರುವುದು ಬೇಸರದ ಸಂಗತಿ ಎಂದು ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಹಾಗೂ ಜನಮಿತ್ರ ಪತ್ರಿಕೆಯ ಪ್ರಧಾನ ಸಂಪಾದಕ HB ಮದನಗೌಡ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಉದ್ಘಾಟಿಸುವ ಮೂಲಕ ಮಾತನಾಡಿದರು. ನೈಜ ಸುದ್ದಿಗಳಿಗಾಗಿ ಹಾಗೂ ಸತ್ಯಾಸತ್ಯಗಳನ್ನು ಪರಾಮರ್ಶಿಸಿ ಸುದ್ದಿಗಳು ಬರುತ್ತಿದ್ದ ಕಾಲಘಟ್ಟದಲ್ಲಿ ಹಿಂದೆ ಪ್ರತಿಯೊಬ್ಬ ಓದುಗರು ಪತ್ರಿಕೆಗಳನ್ನು ಕೊಂಡು ಓದುವಂತಹ ದಿನಮಾನದಲ್ಲಿ ಇಂದು ಸತ್ಯಾಸತ್ಯತೆಗಳನ್ನು ಪರಾಮರ್ಶಿಸದೆ ಬೇಕಾಬಿಟ್ಟಿ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಇಂದು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವಾಗುತ್ತಿದೆ. ಹಿಂದೆ ಪತ್ರಿಕೆಗಳನ್ನು ಕೊಂಡು ಓದುವ ದಿನಮಾನದಲ್ಲಿ ಆಧುನಿಕತೆಗೆ ಮಾರುಹೋಗಿ ಮೊಬೈಲ್ ಮೂಲಕ ಸುದ್ದಿಗಳನ್ನು ಓದುವ ಸ್ಥಿತಿ ನಿರ್ಮಾಣವಾಗಿದೆ. ಮೊಬೈಲ್ ಹಿಡಿದು ಬೇಕಾಬಿಟ್ಟಿ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಿ ನಾನು ಕೂಡ ಪತ್ರಕರ್ತ ಎಂದು ತಿರುಗಾಡುತ್ತಾ ನೈಜ ಪತ್ರಕರ್ತರಿಗೆ ಧಕ್ಕೆ ಉಂಟುಮಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇತಿಹಾಸ ಇರುವ ಇಂತಹ ಮಾಧ್ಯಮ ಕ್ಷೇತ್ರದಲ್ಲಿ ಹಲವಾರು ಮಹನೀಯರು ಕಟ್ಟಿ ಬೆಳೆಸಿದ ಈ ಕ್ಷೇತ್ರವನ್ನ ಯುವಜನಾಂಗ ಕಾಪಾಡುವ ಕೆಲಸವಾಗಬೇಕು. ಇತ್ತೀಚಿನ ಮಾಧ್ಯಮ ಕ್ಷೇತ್ರವು ಉದ್ಯಮವಾಗಿ ಬೆಳೆಯುತ್ತಿದ್ದು ನೂರಾರು ವಿದ್ಯಾರ್ಥಿಗಳು ಪತ್ರಿಕಾರಂಗವನ್ನು ಆರಿಸಿಕೊಂಡು ಆಂಗ್ಲ ಹಾಗೂ ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಿದ್ದಾರೆ. ಡಿವಿಜಿ ಅವರು ಕಟ್ಟಿದಂತಹ ಕನಸು ನನಸು ಮಾಡಲು ತಾವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೇ ಹೊರತು ತಾವು ಹತ್ತಿದ ಮೆಟ್ಟಿಲನ್ನ ಮುಳುಗಿಸುವ ಕೆಲಸ ಮಾಡಬಾರದೆಂದು ಕಿವಿಮಾತು ಹೇಳಿದರು. ಈಗಾಗಲೇ ರಾಜ್ಯ ಸರ್ಕಾರ ಪತ್ರಕರ್ತರಿಗಾಗಿ ಬಸ್ ಪಾಸ್ ಹಾಗೂ ನಿವೃತ್ತ ಪತ್ರಕರ್ತರಿಗೆ 12,000 ಮಾಸಾಶನ ನೀಡುವ ಮೂಲಕ ಅವರಿಗೆ ಬೆಂಬಲವಾಗಿದೆ ಎಂದರು. ಪತ್ರಕರ್ತರನ್ನ ಸನ್ಮಾನಿಸಿ ಮಾತನಾಡಿದ ಶಾಸಕ HK ಸುರೇಶ್, ಯಾವುದೇ ವ್ಯಕ್ತಿ ರಾಜಕೀಯದಲ್ಲಾಗಲಿ ಎತ್ತರಕ್ಕೆ ಬೆಳೆಯಬೇಕಾದರೆ ಮಾಧ್ಯಮದ ಸಹಕಾರ ಅತಿ ಮುಖ್ಯ ಎಂದರು. ಇಂದು ನನ್ನ ಎಲ್ಲಾ ಸಾಧನೆಗೆ ಮಾಧ್ಯಮದ ಸಲಹೆ ಸಹಕಾರ ಇದೆ. ಈ ಹಿಂದೆ ಪತ್ರಕರ್ತರ ದಿನಾಚರಣೆ ಅಂಗವಾಗಿ ಭಾಗವಹಿಸಿದ ಸಂದರ್ಭ ಮಾಧ್ಯಮದ ಸ್ನೇಹಿತರಿಗೆ ನಿವೇಶನವನ್ನ ನೀಡುವ ಭರವಸೆ ನೀಡಿದ್ದೆ. ಅದರಂತೆ ಈ ಕಾಯಕಲ್ಪಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದರು.
ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ರವೀನಾ ಕಲ್ಗುಡು ಮಾತನಾಡಿ, ಪತ್ರಕರ್ತರ ಸಂಘದ ಸದಸ್ಯರು ಒಂದು ಕುಟುಂಬವಿದ್ದಂತೆ ಯಾವುದೇ ಅಹಮಿಟ್ಟುಕೊಳ್ಳದೆ ಶಿಸ್ತಿನಿಂದ ಸಂಘದ ಹಿತ ಕಾಪಾಡಬೇಕು ಎಂದರು. ಜಿಲ್ಲಾಧ್ಯಕ್ಷ ವೇಣುಕುಮಾರ್ ಮಾತನಾಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳನ್ನು ಓದುವ ಮೂಲಕ ಪತ್ರಿಕೆಗಳನ್ನು ಕೊಂಡು ಓದಿದಾಗ ನಿಜವಾದ ಪತ್ರಕರ್ತರಿಗೆ ಬೆಲೆ ಸಿಗುತ್ತದೆ ಎಂದರು. ಇದೇ ವೇಳೆ ಮಾಜಿ ಸಚಿವ ಬಿ. ಶಿವರಾಂ, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಸಮಾಜ ಸೇವಕ ಬಿಎಂ ಸಂತೋಷ್ ಮಾತನಾಡಿದರು. ಈ ವೇಳೆ ಜನಮಿತ್ರ ವರದಿಗಾರರಾದ ಬಿಎನ್ ಗಣೇಶ್, ಜ್ಞಾನದೀಪ ಪತ್ರಿಕೆಯ ಆರ್ ವೆಂಕಟೇಶ್, ಜನಮಿತ್ರ ಅರೇಹಳ್ಳಿ ವರದಿಗಾರ ರಂಜಿತ್, ವಿಜಯವಾಣಿ ವರದಿಗಾರ ಚಂದ್ರು, ವಿಜಯ ಕರ್ನಾಟಕ ವರದಿಗಾರ ಹರೀಶ್ ಹಾಗೂ ವಿತರಕ ತಾರೇಶ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷೆ ವೈಆರ್ ಭಾರತಿಗೌಡ, ಜಿಲ್ಲಾ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್, ಎಚ್ಡಿ ಮೋಹನ್, ಕಾರ್ಯದರ್ಶಿ ನಟರಾಜ್, ರಾಷ್ಟೀಯ ಸದಸ್ಯರಾದ ಪ್ರಕಾಶ್, ಅತೀಕು ರೆಹಮಾನ್, ಪುರಸಭೆ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್, ಕಾರ್ಯದರ್ಶಿ ತಾರಾನಾಥ್, ಖಜಾಂಚಿ ಅನಂತು, ಉಪಾಧ್ಯಕ್ಷರಾದ ರಘುನಾಥ್, ಜಗದೀಶ್, ವಿರೂಪಾಕ್ಷ, ಪತ್ರಿಕಾ ಸಂಘದ ಎಲ್ಲ ಸದಸ್ಯರು ಹಾಜರಿದ್ದರು. ಇದೇ ವೇಳೆ ವಿವಿಧ ಕ್ರೀಡಾಕೂಟ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಇತರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಿಗೆ ಅಭಿನಂದಿಸಲಾಯಿತು. ಎಚ್ಸಿಎನ್ ನ್ಯೂಸ್, ಬೇಲೂರು. ತಿಂತಕ್ಕಂಥ ಶಕ್ತಿ ಯಾವ್ದಾರ ಇದೆ ಅಂದರೆ ಅದು ನನ್ನ ಪತ್ರಕರ್ತ ಮಿತ್ರರಿಗೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಹೊಸದಾಗಿ ಒಂದು ಪತ್ರಿಕಾ ರಂಗನೂ ಸಹ ಬಂತು. ಬಹುಶಃ ಶಾಸಕಾಂಗ ಒಂದು 4 ಗೋಡೆಗಳ ಮಧ್ಯದಲ್ಲಿ ಚರ್ಚೆ ಆಗುತ್ತೆ. ಕಾರ್ಯಾಂಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಇದಾಗುತ್ತೆ. ನ್ಯಾಯಾಂಗ ಆರೋಪಿ ಮತ್ತು ಪ್ರತ್ಯಾರೋಪದ ಮಧ್ಯದಲ್ಲಾಗುತ್ತೆ. ಆದರೆ ಇಡೀ ಸಮಾಜಕ್ಕೆ ಸುದ್ದಿಯನ್ನು ತಿಳಿಸ್ತಕ್ಕಂಥ, ಸಮಾಜದ ಆರೋಪಗಳನ್ನು ತಿರ್ತಕ್ಕಂಥ, ಅಂಕುಗಳನ್ನ ತಿರ್ತಕ್ಕಂಥದ್ದು ಯಾರಾಗಿದ್ದಾರೆ ಅಂದರೆ ಅದು 4ನೇ ಪತ್ರಿಕಾ ಒಂದು ರಂಗ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ, ಅಂಥದ್ದೇ ನೋವನ್ನು ಪತ್ರಿಕೆಯ ಮಾಲೀಕರು ತೋರಿಸ್ತಾರೆ. ಹಾಗಾಗಿ ನಮ್ಮೆಲ್ಲರಿಗೆ ಒಂದು ಮನವಿ ಏನಂದರೆ, ಪತ್ರಿಕೆಗಳನ್ನು ಕೊಂಡು ಓದುವ ಅಭ್ಯಾಸವನ್ನು ಎಲ್ಲರೂ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡಿಕೊಟ್ಟ. ಮಾಧ್ಯಮ ದಿನಾಚರಣೆ ನಮ್ಮ ತಾಲೂಕಿನಲ್ಲಿ ಒಂದು 35-40 ಜನ ಪತ್ರಕರ್ತರಿದ್ದೀರಿ ಅಂತ. ಈ ಮಾಧ್ಯಮ ದಿನಾಚರಣೆಯ ಮೂಲಕವಾಗಿ ಪ್ರತಿಯೊಬ್ಬರು ಒರಿಜಿನಾಲಿಟಿ ಪತ್ರಕರ್ತರಾಗಿ ಗುರುತಿಸಿಕೊಂಡು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ. ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರವರು 685 ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ ಜಿಎನ್ ರವರು 675 ಅಂಕಗಳು, ಚಿನ್ಮಯ ಆರ್ ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು, ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 70192 76970.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಹಾಗೂ ದೊಡ್ಡತಪ್ಪಲು ಭಾಗಗಳಲ್ಲಿ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ತಡೆಗೋಡೆ ಕುಸಿತವಾಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ಮಳೆ ಹಾನಿ ಪರಿಶೀಲನೆ ನಡೆಸಿದ ಸಚಿವ KN ರಾಜಣ್ಣ ಮಾತನಾಡಿದರು. ಬಹಳ ಭಯಾನಕವಾದ ಪರಿಸ್ಥಿತಿ ನೋಡಿದ್ದೇವೆ. ಅಧಿಕಾರಿಗಳು ಡಿಸೈನ್ ಮಾಡುವಾಗ ಗೂಗಲ್ ನೋಡಿಕೊಂಡು ಮಾಡ್ತಾರೋ, ಸ್ಪಾಟಿಗೆ ಬಂದು ಮಾಡ್ತಾರೋ ಎಂದು ಪ್ರಶ್ನೆ ಮಾಡಿದ ಅವರು, ಶಿರಾಡಿ ಘಾಟ್ನ ದೊಡ್ಡತಪ್ಪಲೆ ಬಳಿ ಭೂಕುಸಿತವಾಗುತ್ತಲೇ ಇದೆ. ಇದರಿಂದ ಟ್ರಾಫಿಕ್ ಬಂದ್ ಮಾಡಲು ಕಷ್ಟ ಆಗುತ್ತೆ. ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ನಿಧಾನವಾಗಿ ವಾಹನಗಳು ಚಲಿಸಲು ಅವಕಾಶ ನೀಡುವುದಕ್ಕಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುತ್ತಿದ್ದೇನೆ. ಅವೈಜ್ಞಾನಿಕವಾಗಿ ಡಿಸೈನ್ ಮಾಡಿದ್ದಾರೆ. ಕಾಮಗಾರಿ ಕಳಪೆಯಿಂದ ಕೂಡಿದೆ. ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ವಾಹನಗಳ ಸಂಚಾರ ಬಂದ್ ಮಾಡಲು ಆಗಲ್ಲ. 1 ವರ್ಷದಲ್ಲಿ ಬರುವ ಮಳೆ ಈಗಾಗಲೇ ಆಗಿದೆ. ಹಾಸನ ಸಕಲೇಶಪುರ ಮಾರ್ಗದಲ್ಲಿ ಟೋಲ್ ವಸೂಲಿ ಮಾಡಲು ರೆಡಿ ಮಾಡಿದ್ದಾರೆ. ಅದು ಆಗುವುದಿಲ್ಲ. ಜನರ ಹಿತದೃಷ್ಟಿಯಿಂದಲೂ ತೀರ್ಮಾನ ಮಾಡ್ತೀವಿ ಎಂದು ಹೇಳಿದರು. HCN ನ್ಯೂಸ್ ಸಕಲೇಶಪುರ. ಈಗ ನಾವು ಒಂದು 2 ಭಾಗದಲ್ಲಿ ನಿಂತು ನೋಡಿದ್ದೀವಿ. 2 ಭಾಗದಲ್ಲೂ ಕೂಡ ಸೇಫ್ಟಿ ಹಿತದೃಷ್ಟಿಯಿಂದ ಬಹಳ ಭಯಾನಕವಾದಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಇಲ್ಲಿನೂ ಕೂಡ ಇಲ್ಲಿ ವ್ಯಾಲಿ ನೋಡಿದ್ರೆ ಇಲ್ಲಿ ಒಂದು ಮಧ್ಯ ಬ್ರಿಡ್ಜ್ ಅವಶ್ಯಕತೆ ಇತ್ತಿಲ್ಲಿ. ಅವರು ಡಿಸೈನ್ ಮಾಡುವಾಗ ಯಾವ ಗೂಗಲ್ ಇಟ್ಕೊಂಡು ನೋಡ್ಕೊಂಡು ಮಾಡ್ತಾರೋ ಅಥವಾ ಸ್ಪಾಟಿಗೆ ಬಂದು ನಿಂತ್ಕೊಂಡು ಇಲ್ಲಿ ಟೋಪೋಗ್ರಫಿ ಎಲ್ಲ ನೋಡ್ಕೊಂಡು ಮಾಡ್ತಾರೋ ಅದು ಅರ್ಥವಾಗ್ತಾ ಇಲ್ಲ. ಈಗ ಇಲ್ಲಿ ನೋಡಿ, ಈ ಕಡೆ ನಾವು ನಿಂತಿದ್ದ ಜಾಗದಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಮೇಲಿಂದ ಅದನ್ನು ಗ್ರೇಡಿಯಂಟ್ ಇದೆ, ಕೆಳಗಡೆ ವಾಲ್ ಕಟ್ಟಿದ್ದಾರೆ, ಪ್ರೊಟೆಕ್ಷನ್ ವಾಲು, ಮಣ್ಣು ತುಂಬಿದ್ದಾರೆ. ಇಲ್ಲಿ ಕುಸಿದಿಲ್ಲ. ಆ ಪಕ್ಕದಲ್ಲೂ ಅದೇ ಥರ ಮಾಡಿದ್ದಾರೆ, ಅಲ್ಲಿ ಪೂರ್ತಿ ಕುಸಿದಿದೆ. ಇನ್ನು ಈಗಲೂ ಅದು ಸ್ವಲ್ಪ ಸ್ಲೈಟಾಗಿ ಜಾರ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಭಾಸ ಆಗ್ತದೆ. ಅದರಿಂದ ಇಲ್ಲಿ ಮತ್ತು ಬೆಟ್ಟದ ತಪ್ಪಲು ಅಲ್ಲಿನೂ ಕೂಡ ಭಾಳ ಹೆವಿ ಸ್ಲೈಡಿಂಗ್. ದೊಡ್ಡ ತಪ್ಪಲೆಲ್ಲ ದೊಡ್ಡ ತಪ್ಪಲೆ ಶಿರಾಡಿ ಗೇಟಲ್ಲಿ ಈಗ ಅಲ್ಲಿನೂ ಕೂಡ ಇನ್ನೂ ಬರ್ತಾ ಇದೆ ಮಣ್ಣು ಮೇಲಿಂದ. ಇವ್ರು ಸುಮ್ಮನೆ ತೆಗೆದು ಕ್ಲಿಯರ್ ಮಾಡಿ ವೆಹಿಕಲ್ಗಳು ಬಿಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದೆ. ಅದನ್ನು ಕೂಡ ನೋಡಿ ಈಗ ನಾವು ಟ್ರಾಫಿಕ್ಕನ್ನು ಬಂದ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಇದು ನ್ಯಾಷನಲ್ ಹೈವೇ, ಅಟ್ಲೀಸ್ಟ್ ಸ್ಲೋ ಆಗಿ ಯಾವುದಾದ್ರು ಒಂದು ಸೈಡ್ ಆದರೂ ಕೂಡ ಎಲ್ಲೆಲ್ಲಿ ಸೇಫ್ಟಿ ದೃಷ್ಟಿಯಿಂದ ಒಳ್ಳೇದನ್ನಿಸುತ್ತೆ ಅಂಥ ಕಡೆ ಒಂದು ಸೈಡ್ ಆದ್ರೂ 2 ವೆಹಿಕಲ್ ಹೋಗೋವು ಬರೋವು ಎಲ್ಲವೂ ಕೂಡ ಸ್ಲೋ ಆಗಿ ಮೂವ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅವಕಾಶ ಕೊಡ್ಬೋದೇನೋ ಅಂತಕ್ಕಂಥ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಾವು ಸ್ಥಳಪಡಿಸ್ತೀವಿ. ನವೋದಯ ವಿದ್ಯಾಸಂಸ್ಥೆಯ 5 ವರ್ಷದ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಇಂದು 9 ಜನ ಒಳಗೊಂಡಂತೆ ನಾಮಪತ್ರ ಸಲ್ಲಿಸಲಾಯಿತು. ಪಟ್ಟಣದ ನವೋದಯ ಸರ್ಕಲ್ನಲ್ಲಿರುವ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ನವೋದಯ ವಿದ್ಯಾಸಂಸ್ಥೆಯ 5 ವರ್ಷದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಇಂದು 9 ಜನ ಒಳಗೊಂಡಂತೆ ನಾಮಪತ್ರ ಸಲ್ಲಿಕೆ ಮಾಡಿದ ಎವಿಕೆ ಕಾಲೇಜಿನ ನಿವೃತ್ತ ಶಿಕ್ಷಕ ಪ್ರಕಾಶ್ ಮಾತನಾಡಿ, ಇಂತಹ ವಿದ್ಯಾಸಂಸ್ಥೆಗಳನ್ನು ಉಳಿಸುವುದು ಮತ್ತು ಬೆಳೆಸುವುದು ಆಡಳಿತ ಮಂಡಳಿಗೆ ಮುಟ್ಟಿದೆ. ಈ ಮಂಡಳಿಯ ಉತ್ತಮ ನಿರ್ದೇಶಕರನ್ನು ಆಯ್ಕೆ ಮಾಡುವುದು ನವೋದಯ ವಿದ್ಯಾಸಂಸ್ಥೆಯ ಸದಸ್ಯರ ಪಾತ್ರವಾಗಿದೆ. ಇದನ್ನು ಮನಗಂಡು ನವೋದಯ ವಿದ್ಯಾಸಂಸ್ಥೆ ಸದಸ್ಯರು ಉತ್ತಮವಾದ ಆಡಳಿತ ಮಂಡಳಿಯನ್ನ ಮತ ಚಲಾಯಿಸುವ ಮೂಲಕ ನೀವೇ ಆಯ್ಕೆ ಮಾಡಬೇಕು. ಅದರಂತೆ 9 ಜನ ಒಳಗೊಂಡಂತೆ ನಿರ್ದೇಶಕ ಸ್ಥಾನಕ್ಕೆ ನಾವು ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೇವೆ. ಅದರಲ್ಲಿ OR ರಂಗೇಗೌಡ, ಮಹೇಶ್, ಶಿವೇಗೌಡ, ಶರತ್, ಕೃಷ್ಣಮೂರ್ತಿ, ಡಾ ಶೇಷಶಯನ, ಕುಮಾರಸ್ವಾಮಿ, ಸತ್ಯನಾರಾಯಣ ಇವರುಗಳನ್ನು ಒಳಗೊಂಡಂತೆ 9 ಜನ ನಿರ್ದೇಶಕ ಸ್ಥಾನಕ್ಕೆ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ನವೋದಯ ವಿದ್ಯಾಸಂಸ್ಥೆ ಸದಸ್ಯರು ದಯಮಾಡಿ ನಮ್ಮಗಳಿಗೆ ಮತ ನೀಡಿ ವಿದ್ಯಾಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರ ನೀಡಲು ಈ ಮೂಲಕ ಕೋರುತ್ತಿದ್ದೇವೆ ಎಂದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಶುಭಾಶಯಗಳು ಎಲ್ಲ ವೃತ್ತಿ ಬಾಂಧವರೇ, ಹಾಗೆ ನವೋದಯ ವಿದ್ಯಾಸಂಸ್ಥೆಯ ಮತದಾರ ಬಂಧುಗಳೇ, ಈ ದಿನ ನಾವು 8 ರಿಂದ 9 ಜನದ ಒಂದು ಸಿಂಡಿಕೇಟ್ ಮಾಡಿಕೊಂಡು ನವೋದಯ ವಿದ್ಯಾಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಅದರ ಆಗುಹೋಗುಗಳ ಬಗ್ಗೆ ಚಿಂತನೆ ನಡೆಸಿ ಇನ್ನೂ ನವೋದಯ ವಿದ್ಯಾಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸಲು ಈ ದಿನ ನಾವು ಒಟ್ಟು 8 ಜನ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದರಲ್ಲಿ ಹಿರಿಯರು ಹಾಗೆ ನಿವೃತ್ತ ಪ್ರಾಂಶುಪಾಲರಂಥ ಶ್ರೀ OR ರಂಗೇಗೌಡರು ಇದ್ದಾರೆ. ಹಾಗೆಯೇ ಕೆಂಬಾಳ್ ಪ್ರಕಾಶ್ ಅವರ ಮಗರಾದಂಥ ಶ್ರೀ ಶರತ್. ಹಲವು ದಶಕಗಳಿಂದ ಮುದ್ರಣ ಕ್ಷೇತ್ರದಲ್ಲಿ ತೊಡಗಿದ್ದ ವಿಶ್ವನಾಥ್ ಕಾಶಿ ಇಂದು ಮುಂಜಾನೆ ನಿಧನರಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಅನಾರೋಗ್ಯಕ್ಕೆ ಗುರಿಯಾಗಿದ್ದ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು.
ಓರಗಡೂರು ವಿನಾಯಕ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಜುಲೈ 21ರಂದು ಮಧ್ಯಾಹ್ನ 12 ಗಂಟೆಗೆ ರೋಟರಿ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರ ನಡೆಯಿತು. ಪತ್ರಕರ್ತೆ ಪದ್ಮಿನಿ ಹಾಗೂ 2 ಮಕ್ಕಳು ಮತ್ತು ಅಪಾರ ಬಂಧು ಬಳಗ ಕಾಶಿ ಅವರಿಗಿದೆ. ರಾಜ್ಯಮಟ್ಟದ ಪತ್ರಿಕೆಗಳ ಪ್ರಿಂಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡಿದ್ದ ಕಾಶಿ ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಆರಂಭಿಸಿದ್ರು. ಪ್ರಾದೇಶಿಕ, ಜಿಲ್ಲಾ ಮಟ್ಟದ ಹಲವಾರು ಪತ್ರಿಕೆಗಳಿಗೆ ಮುದ್ರಕರಾಗಿದ್ರು. ಮುದ್ರಣ ಯಂತ್ರದಲ್ಲಿ ಯಾವುದೇ ದೋಷ ಕಂಡುಬಂದರೂ ಅದನ್ನು ಪರಿಹರಿಸುವಲ್ಲಿ ನಿಸ್ಸೀಮರಾಗಿದ್ರು. ಅವರ ನಿಧನ ಶಿವಮೊಗ್ಗ ಮಾಧ್ಯಮ ಲೋಕಕ್ಕೆ ಅಪಾರ ನಷ್ಟವಾಗಿದೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷ ಕೆವಿ ಶಿವಕುಮಾರ್, ರಾಜ್ಯ ಸಮಿತಿ ಸದಸ್ಯ ರವಿಕುಮಾರ್ ಹಾಗೂ ಪದಾಧಿಕಾರಿಗಳು ವಿಶ್ವನಾಥ್ ಕಾಶಿ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ದಿ ಚೆನ್ನೈ ಸಿಲ್ಕ್ಸ್ನ ಗ್ರ್ಯಾಂಡ್ ಸಿಲ್ಕ್ ಮತ್ತು ಸೀರೆಗಳ ಪ್ರದರ್ಶನ ಮತ್ತು ಮಾರಾಟ ಹಾಸನದಲ್ಲಿ ಆರಂಭವಾಗಿದೆ. ಅತಿ ದೊಡ್ಡ ಜವಳಿ ಸಾಮ್ರಾಜ್ಯ ನಿಮ್ಮ ಹತ್ತಿರದಲ್ಲಿನ ಹಾಸನದ ದಿ ಅಶೋಕ್ ಹೋಟೆಲ್ನಲ್ಲಿ ಜುಲೈ 18ರಿಂದ ಜುಲೈ 21ರವರೆಗೆ ಪ್ರದರ್ಶನ ಮತ್ತು ಮಾರಾಟ ಶುರುವಾಗಿದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 8ರವರೆಗಿದ್ದು, ಪ್ರದರ್ಶನದಲ್ಲಿ ಸಿಲ್ಕ್, ಸಾಫ್ಟ್, ವಿವಾಹ, ಫ್ಯಾನ್ಸಿ ಸೇರಿದಂತೆ ನಾನಾ ಬಗೆಯ ಸಿಲ್ಕ್ ಸೀರೆಗಳು ದೊರಕುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9677661978ಗೆ ಸಂಪರ್ಕಿಸಬಹುದು. HCN ನ್ಯೂಸ್ ಹಾಸನ್. ನನ್ನ ಹೆಸರು ನಿರೀಕ್ಷಾ. ನಾನು ಮತ್ತು ನಮ್ಮ ಮಮ್ಮಿ ಇವತ್ತು ಅಶೋಕ ಹೋಟೆಲಿಗೆ ಬಂದಿದ್ದೀವಿ, ಚೆನ್ನೈ ಸಿಲ್ಕ್ ಸ್ಯಾರಿ ಸೇಲಿಗೆ. ಇಲ್ಲಿ ತುಂಬ ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ಇದೆ. ಇದು ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸಲ್ಲಿದೆ, ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರೂ ಬಂದು ವಿಸಿಟ್ ಮಾಡಿ. ಲತಾ, ಅಶೋಕ ಹೋಟೆಲಿಗೆ ಬಂದಿದ್ವಿ, ಸೇಲ್ ಇದೆ ಅಂತ. ಚೆನ್ನೈ ಸಿಲ್ಕ್ ಸ್ಯಾರೀಸು ರೀಸನಬಲ್ ಆಗಿದೆ. ಡ್ರೆಸ್ ಮೆಟೀರಿಯಲ್ಸು ಮತ್ತು ಎಲ್ಲ ಥರ ಸ್ಯಾರಿನೂ ಚೆನ್ನಾಗಿದೆ. ಕಡಿಮೆ ಬೆಲೆಯಿಂದ ಜಾಸ್ತಿವರೆಗೂ ಇದೆ. ನಮ್ಮ ರೇಂಜಿಗೆ ತಕ್ಕಾಗಿದೆ. ನಾವು ಯಾವ ಥರ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬಹುದು. ಸ್ಯಾರಿ ತೊಗೊಂಡಿದ್ದೀವಿ, ಡ್ರೆಸ್ ಮೆಟೀರಿಯಲ್ಲು ಮತ್ತು ಸಿಂಥೆಟಿಕ್ ಸ್ಯಾರಿ ಕೂಡ ತೊಗೊಂಡಿದ್ದೀವಿ. ಫ್ಯಾನ್ಸಿ ಸ್ಯಾರಿನೂ ಚೆನ್ನಾಗಿದೆ. ನಗರದ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘ ಮತ್ತು ಜಿಲ್ಲಾ ನೇಕಾರ ಸಮುದಾಯಗಳ ಮಹಿಳಾ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕ್ರೀಡಾ ಚಟುವಟಿಕೆಗಳು ಯಶಸ್ವಿಯಾಗಿ ಜರುಗಿದವು. ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷೆ ಪ್ರೇಮಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರತಿ ವರ್ಷ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕ್ರೀಡಾ ಚಟುವಟಿಕೆಗಳು, ವಾರ್ಷಿಕೋತ್ಸವ ಸಮಾರಂಭ, ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗುತ್ತಿದೆ. ಸಾಮೂಹಿಕವಾಗಿ ಶನಿವಾರ ಸತ್ಯನಾರಾಯಣ ಪೂಜೆಯನ್ನು ನಡೆಸಲಾಗಿದೆ. ಇಡೀ ಜನತೆಗೆ ಒಳಿತನ್ನ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ. ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಸೇರಿದಂತೆ ಮಕ್ಕಳಿಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದರು. ಭಾನುವಾರದಂದು ಬೆಳಗ್ಗೆ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕ HP ಸ್ವರೂಪ್ರಕಾಶ್ ನೆರವೇರಿಸಲಿದ್ದಾರೆ. ಕುರುಹಿನಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷ ಕಾಮಮೂರ್ತಿ ಅಂಬಾದಾಸ್, ಅಖಿಲ ಭಾರತ ಕುರುಹಿನಶೆಟ್ಟಿ ಸಂಘದ ಅಧ್ಯಕ್ಷೆ ಡಾ ಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷೆ ದೇವಿಕಾ ಭೂಷಣ್, ನೇಕಾರರ ಸಮುದಾಯಗಳ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ನಾಗವೇಣಿ ಇತರರು ಭಾಗವಹಿಸಲಿದ್ದಾರೆ ಎಂದರು. ಜಿಲ್ಲಾ ನೇಕಾರರ ಸಮುದಾಯಗಳ ಒಕ್ಕೂಟದ ಉದ್ಘಾಟನೆಯನ್ನ ಮಾಜಿ ಶಾಸಕ MD ಲಕ್ಷ್ಮೀನಾರಾಯಣ್ ನೆರವೇರಿಸುವರು. ಕರ್ನಾಟಕ ರಾಜ್ಯ ನೇಕಾರರ ಒಕ್ಕೂಟದ ಅಧ್ಯಕ್ಷ ಸೋಮಶೇಖರ್, ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಉಮಾ ಜಗದೀಶ್, ಸಾಮೂಹಿಕ ಹಾಗೂ ರಾಜಕೀಯ ಹಕ್ಕುಗಳ ಹೋರಾಟಗಾರ್ತಿ ಡಾ ಅಕ್ಕೈ ಪದ್ಮಶಾಲಿ ಭಾಗವಹಿಸುವರೆಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ನೇಕಾರ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಗೌರವಾಧ್ಯಕ್ಷೆ ಶ್ರುತಿ, ಉಪಾಧ್ಯಕ್ಷೆ ರುಕ್ಮಿಣಿ ರಾಮಣ್ಣ, ಪ್ರಧಾನ ಕಾರ್ಯದರ್ಶಿ ಸುನೀತಾ ಮನೋಜ್ ಕುಮಾರ್, ಸ್ವಸಹಾಯ ಸಂಘದ ಅಧ್ಯಕ್ಷೆ ನಮಿತಾ ಪ್ರಸಾದ್, ಕಾರ್ಯದರ್ಶಿ KH ಪ್ರೇಮ, ಸಹ ಕಾರ್ಯದರ್ಶಿ ತ್ರಿವೇಣಿ, ಖಜಾಂಚಿ ಇಂದಿರಾ ಮಂಜುನಾಥ್, ವೀಣಾ ಕುಮಾರಿ, ತುಳಸಿ, ಜಯಮ್ಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಜಿಲ್ಲಾ ಕುರುಹಿನಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷರು ಪ್ರೇಮಮ್ಮ ಹಾಗೂ ಸತ್ಯಮಂಗಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಪ್ರೇಮಮ್ಮ ಮಾತಾಡ್ತಾ ಇರೋದು. ನಾವು ವರ್ಷದಂತೆ ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕೋತ್ಸವನ ಪ್ರತಿಭಾ ಪುರಸ್ಕಾರನ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ
ತಾರೀಕು 20/7/2024 ಬೆಳಿಗ್ಗೆ ಸತ್ಯನಾರಾಯಣ ಪೂಜೆನ ಸಾಮೂಹಿಕವಾಗಿ ಮಾಲತಿಯವರ ಒಂದು ಪ್ರಯೋಗದಲ್ಲಿ ನಾವೆಲ್ಲರೂ ಇಡೀ ಕುಟುಂಬದವರು ಸೇರಿ ನಾವು ಸತ್ಯನಾರಾಯಣ ಪೂಜೆನ ಬಹಳ ಭಕ್ತಿಯಿಂದ ಆಚರಿಸಿದ್ವು. ಎಲ್ಲರಿಗೂ ಒಳ್ಳೇದು ಮಾಡಿ ಇಡೀ ಜಿಲ್ಲೆಯ ಜನತೆಗೆ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಹಾಕ್ತೇನೆ. ನಂತರ ಇವತ್ತು ಕ್ರೀಡಾ ಸ್ಪರ್ಧೆ ನಡೆಸಿದ್ದೀವಿ ಹಾಗೂ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ ಸ್ಪರ್ಧಿಸಿದ್ದೀವಿ. ಕ್ರೀಡಾ ಸ್ಪರ್ಧೆಯಲ್ಲಿ ಮಹಿಳೆಯರಿಗೆ 4 ಸ್ಪರ್ಧೆಗಳಿದೆ, ಮಕ್ಕಳಿಗೆ 4 ಇದೆ, ಯುವತಿಯರಿಗೆ 4 ಇದೆ. ಹಾಗೆ ಈ ಕ್ರೀಡಾ ಸ್ಪರ್ಧೆ ಇವತ್ತು 12 ಗಂಟೆಗೆ ಉದ್ಘಾಟನೆಯೊಂದಿಗೆ KC ಕೃಷ್ಣಶೆಟ್ರು ಹಾಗೂ ಲಕ್ಷ್ಮೀನಾರಾಯಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರಸ್ತೆ ಹದಗೆಟ್ಟಿದೆಯಂದ ಎಚ್ಡಿಕೆ. ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುತ್ತೇನೆ, ವಿರೋಧ ಪಕ್ಷದ ನಾಯಕ ಅಶೋಕ್ ಭರವಸೆ. ಹಾಸನದಲ್ಲಿ ರೇವಣ್ಣ ನೇತೃತ್ವದಲ್ಲಿ ಜೆಡಿಎಸ್ ಸಮಾವೇಶ. ಹಗರಣಗಳಿಂದ ಸಿದ್ದರಾಮಯ್ಯಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ. ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿ. ಕಾಂಗ್ರೆಸ್ನಿಂದ ದಲಿತರ ಹಣ ದುರುಪಯೋಗ. ಮುಡಾ ಹಗರಣದಿಂದ ಸರ್ಕಾರ ಪತನ. ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅದರ HCN ನ್ಯೂಸ್.